ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಲ್ರೆಡಿ ನಾನು ನಿಮಗೆ ಒಂದು 7-8 ವಿಡಿಯೋಗಳ ಮೂಲಕ ನಿಮಗೆ ಟಿ ಒಂದು ಎಲ್ಲ ಸಿಲೆಬಸ್ಸು, ನೋಟ್ಸು ಮತ್ತು ಟ್ರಿಕ್ಸ್ಗಳನ್ನು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ಗಳನ್ನು ಹೇಳಿದ್ದೀನಿ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಇದು 10ನೇ ತರಗತಿಯ ಒಂದು ಪಾಠ ನೋಡಿ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಯಾವ ರೀತಿ ಆಯಿತು, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಟ್ಟೆ ಹೇಳ್ತೀನಿ. ಅತಿ ಹೆಚ್ಚು ಬಾರಿ ಕೇಳಲಾಗಿರುವಂಥ ಒಂದು ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಟ್ರಿಕ್ಸ್ಗಳು. ಕಾನ್ಸ್ಟಂಟಿನೋಪಲ್ ಪತನ ಯಾವಾಗ ಆಯ್ತಪ್ಪ ಅಂದರೆ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಕ್ಕೆ ಪಡ್ಕೋತಾರೆ. ಅದೇ ಕಾನ್ಸ್ಟಂಟಿನೋಪಲ್ ಪತನ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ಭಾರತಕ್ಕೆ ಹೊಸ ಜಲಮಾರ್ಗ ಹೆಂಗೆ ನಡೀತದೆ ಅಂದರೆ ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ಯಾರು? ವಾಸ್ಕೋ ಡ ಗಾಮ. ಅವನು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಡ ಎಂಬಲ್ಲಿ ಬಂದು ತಲುಪ್ತಾನೆ. ಸೊ 1498ರಲ್ಲಿ. ಓಕೆ. ಆಮೇಲೆ ಪೋರ್ಚುಗೀಸರು ನೋಡ್ರಿ, ಅವ್ರ ಬಗ್ಗೆ ಮಾಹಿತಿ. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕೆ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರೇ. ಯುರೋಪ್ದಾಗ ಹಲವಾರು ಬರ್ತಾರೆ, ಬ್ರಿಟಿಷ್ ಬರ್ತಾರೆ, ಡಚ್ ಬರ್ತಾರೆ. ಸೊ ಅದರಲ್ಲಿ ಪೋರ್ಚುಗೀಸರು ಮೊದಲು ಭಾರತಕ್ಕೆ ಬರ್ತಾರೆ. ಆಮೇಲೆ ಭಾರತವನ್ನು ಬಿಟ್ಟು ಕೊನೆಗೆ ಹೋದವರು ಇವರೇ. ಫಸ್ಟ್ ಬಂದವರು ಭಾರತಕ್ಕೆ ಇವರೇ, ಕೊನೆಗೆ ಹೋದವರು ಇವರೇ. ಏನಾದರೂ ಗೋವಾದಾಗ ಪೋರ್ಚುಗೀಸರು ಭಾಳ ಜನ ಅದಾರ, ನೀವು ಹೋದ್ರಿಂದ ನೋಡ್ಕೊಂಬರ್ಬೋದು. ಅಲ್ಲಿ ಅವರೆಲ್ಲ ಚರ್ಚ್ಗಳು, ಅವರು ಇರುವಂಥ ಒಂದು ಪ್ಲೇಸ್ಗಳನ್ನು ನೋಡ್ಕೋಬೋದು. ಆಮೇಲೆ ನೋಡಿ, ವಾಸ್ಕೋ ಡ ಗಾಮನ್ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ ಯಾರು ಬರ್ತಾರೆ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಇವ ಏನು ತರ್ತಾನಂದ್ರೆ ನೌಕಾಶಕ್ತಿ ಬಲಕ್ಕಾಗಿ ನೀಲಿ ಜಲನೀತಿ ಅಂದ್ರೆ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರ್ತಾನಿವ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡಿರಿ, ಇಂಗ್ಲೀಷರ ಬಗ್ಗೆ ಮಾಹಿತಿ ಇದೆ ನೋಡಿ. ಇಂಗ್ಲೀಷರು ಕಂಪನಿಗೆ ಮೊಘಲ್ ಸಾಮ್ರಾಟನಾದ ಜಹಾಂಗೀರನು ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆ, ಫ್ಯಾಕ್ಟರಿ ಆರ್ ವೇರ್ಹೌಸ್ ಅಂದ್ರೆ ಗೋಡೌನ ಅಂತ ಅನ್ಬೋದು ನೀವು. ಗೋಡೌನನ್ನು ತೆರೆಯಲು ಫರ್ಮಾನನ್ನು ನೀಡ್ತಾನೆ. ಯಾರು? ಜಹಾಂಗೀರ್. ಫಸ್ಟ್ ಇಂಗ್ಲೀಷರಿಗೆ ಫರ್ಮಾನ್ ಕೊಡ್ತಾನೋ, ಪರ್ಮಿಷನ್ ಅಂತ ಹೇಳ್ಬೋದು ನೀವು. ಓಕೆ. ನೆಕ್ಸ್ಟ್ ನೋಡಿ, ಫ್ರೆಂಚರು ಬರ್ತಾರೆ. 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆ ಕೋಟಿಗಳು ಅಂತಾರೆ ಅವಕ್ಕೆ. ಎಲ್ಲಿ ತೆಗೆದ್ರಪ್ಪ ಅಂದ್ರೆ ಫ್ರೆಂಚರು ಸೂರತ್ನಾಗ ತೆಗಿತಾರೆ. ನೆಕ್ಸ್ಟ್ ನೋಡಿರಿ, 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪನೆ ಮಾಡ್ತಾನೆ. ಹೈದರಾಬಾದ್ ಸಂಸ್ಥಾನ ಯಾರು ಸ್ಥಾಪನೆ ಮಾಡ್ತಾರೆ? ಅಸಫ್ ಜಾ. ಓಕೆ. ಆಮೇಲೆ ಮೊದಲ ಕರ್ನಾಟಿಕ್ ಯುದ್ಧಗಳು ಯಾರ್ಯಾರ ನಡುವೆ ನಡೀತಾ ಅಂತಂದರೆ ಇವು ಫ್ರೆಂಚರು ಮತ್ತು ಇಂಗ್ಲೀಷರ ನಡುವೆ ನಡೀತಾವೆ. ಯಾರು? ಫ್ರಾನ್ಸ್ದವರು ಫ್ರೆಂಚರು, ಇಂಗ್ಲೀಷ್ದವರು ಇಂಗ್ಲೆಂಡ್ದವರು, ಇವ್ರ ನಡುವೆ ನಡೀತೈತಿ ಒಪ್ಪಂದ. ಆಮೇಲೆ ಎಲ್ಲ ಯುದ್ಧ ಆದ ನಂತರ ಒಪ್ಪಂದ ಯಾವುದಪ್ಪ ಅಂದ್ರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗುತ್ತದೆ. ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತ ಆಗುತ್ತೆ. ಓಕೆ. ಎಲ್ಲಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗುತ್ತೆ. 1ನೇ ಕರ್ನಾಟಕ ಯುದ್ಧ. ಆಮೇಲೆ 2ನೇ ಕರ್ನಾಟಕ ಯುದ್ಧ ಸೇಮ್ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತದೆ. ಸೊ ಅದಕ್ಕೇನಂತಾರೆ, ಯಾವ ಒಪ್ಪಂದದಾಗ ಮುಗಿತದೆ ಅಂದ್ರೆ ಅದು ಪಾಂಡಿಚೇರಿ ಒಪ್ಪಂದ. 1ನೇದು ಎಕ್ಸ್ಲಾ, 2ನೇದು ಪಾಂಡಿಚೇರಿ. ಆಮೇಲೆ 3ನೇ ಕರ್ನಾಟಕ ಯುದ್ಧ ನೋಡಿರಿ, ಪ್ಯಾರಿಸ್ ಒಪ್ಪಂದದ ಮೂಲಕ ಮುಗಿತೈತಿ. ಯಾವಾಗ? 1763ರಾಗ. ಆಮೇಲೆ ಇವು ಏನಪ್ಪ ಟ್ರಿಕ್ ಹೇಳ್ತೀನಿ ನೋಡಿರಿ, 3. 1ನೇದು ಎಕ್ಸ್ಲಾ ಚಾಪೆಲ್, 2ನೇದು ಪಾಂಡಿಚೇರಿ, 3ನೇದು ಪ್ಯಾರಿಸ್. ಟೋಟಲ್ ಕೋಡ್ ವರ್ಡ್ ಎ ಪಾಪ್ಯ ಅಂತಂದ್ರೆ ಕರ್ನಾಟಕ ಯುದ್ಧಗಳು ಯಾರ್ಯಾರ ನಡುವೆ? ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ. ಕೋಡ್ ವರ್ಡ್ ಟ್ರಿಕ್ ಎ ಪಾಪ್ಯ. ಓಕೆ. ನೆಕ್ಸ್ಟ್ ನೋಡಿ, ರಾಬರ್ಟ್ ಕ್ಲೈವ್. ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮ ಅಧಿಕಾರಿ ಯಾರು? ರಾಬರ್ಟ್ ಕ್ಲೈವ್ ಭಾಳ ಒಂದು ಬದಲಾವಣೆ, ಒಂದು ನೀತಿಗಳನ್ನು ಮತ್ತು ಯುದ್ಧಗಳನ್ನು ಮಾಡ್ತಾನೆ. ಓಕೆ. ಇವ 1757ರಾಗ ಪ್ಲಾಸಿ ಕದನವನ್ನು ಗೆಲ್ತಾನೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಬಗ್ಗೆ ಮಾಹಿತಿ ಇದೆ. 1717ರಲ್ಲಿ ಮೊಘಲ್ ದೊರೆ ಫರುಖ್ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ಏನು ನಡೀತಾನೆ? ದಸ್ತಗಳನ್ನು, ಪರವಾನಿಗಳನ್ನು ನೀಡ್ತಾನೆ. ವಿತೌಟ್ ಟ್ಯಾಕ್ಸು ಹಿಂಗೇನೋ ಇರ್ತಾವೆ. ಸೊ ಅದನ್ನು ದಸ್ತಗಳನ್ನು ಕೊಡ್ತಾನೆ, ಫರುಖ್ ಕೊಡ್ತಾನೆ. ಓಕೆ. ನೆಕ್ಸ್ಟ್ ನೋಡಿ, ಪ್ಲಾಸ್ಟಿಕ್ ಅದನ್ನು ಯಾವ ನಡೀತದೆ? 1757ರಾಗ ನಡೀತದೆ. ಯಾರ್ಯಾರ ನಡುವೆ? ಸಿರಾಜುದ್ದೌಲಾ ಮತ್ತು ಬ್ರಿಟಿಷರಿಗೆ 1757ರಾಗ ನಡೀತೈತಿ. ಇದರಲ್ಲಿ ಬ್ರಿಟಿಷರು ಗೆಲ್ತಾರೆ. ಕಾರಣಗಳೇನಪ್ಪ ಅಂದ್ರೆ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿಯನ್ನು ಮಾಡಿರ್ತಾರೆ ಇಂಗ್ಲೀಷರು. ಕಪ್ಪು ಕೋಣೆ ದುರಂತವನ್ನು ಯಾರು ಮಾಡ್ತಾರಪ್ಪ ಅಂತಂದ್ರೆ ಸಿರಾಜುದ್ದೌಲಾ ಮಾಡ್ತಾನೆ. ಇವೆರಡೂ ಕಾರಣಗಳು ಬ್ರಿಟಿಷರದು. ಇದು ಒಂದು ಸಿರಾಜುದ್ದೌಲಂದು.
ಹೀಗಾಗಿ 3 ಕಾರಣಗಳಿಂದ ಅವ್ರ ನಡುವೆ ಪ್ಲಾಸಿ ಕದನ ಆಗುತ್ತಾ, ಅದರಲ್ಲಿ ಬ್ರಿಟಿಷರು ಗೆಲ್ತಾರೆ. ನೆಕ್ಸ್ಟ್ ನೋಡಿರಿ, ಬಕ್ಸಾರ್ ಕದನ ಆಗುತ್ತೆ 1764. ಇದು ಯಾರ ನಡುವೆ ಅಂದ್ರೆ ಮೀರ್ ಕಾಸಿಮ್ ನೇತೃತ್ವದ 3 ಸಂಯುಕ್ತ ಸೇನೆಗಳು ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಬಕ್ಸಾರ್ ಎಂಬಲ್ಲಿ ಮುಖಾಮುಖಿ ಆಗ್ತಾವೆ. ಇದರಲ್ಲಿ ಕೂಡ ಬ್ರಿಟಿಷರು ಗೆಲ್ತಾರೆ. ನೆಕ್ಸ್ಟ್ ನೋಡ್ರಿ, 1765ರಲ್ಲಿ ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ತರ್ತಾನ. ದಿವಾನಿ ಹಕ್ಕು, ಇದರ ಅರ್ಥ ಏನು? ಭೂ ಕಂದಾಯ ವಸೂಲಿ ಮಾಡೋ ಹಕ್ಕು. ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ತರ್ತಾನ. ಇನ್ನು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡಿಗೆ ಸ್ಥಾಪನೆ ಆಗ್ತದೆ. 1606ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡ್ತಾರೆ. 1760 ಹೇಳಿನ ಇದ್ರ ಬಗ್ಗೆ ಹೈಲೈಟ್ಸ್ ಕೊಟ್ಟಿದ್ದಾರೆ ಅವರು. 1664 ಇವೆಲ್ಲ 1600 ನೋಡ್ಕೊರಿ ಒಂದು ಸೆಕೆಂಡ, ಇಂಪಾರ್ಟೆಂಟ್ ಅದಾವು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಗೊಳ್ತದೆ ಎಲ್ಲಿಯಪ್ಪ? ಇಂಡಿಯಾದಾಗ 1664. 1600 ಇಂಗ್ಲೆಂಡ್ ಸ್ಟಾರ್ಟ್ ಆಗುತ್ತಿದ್ದು ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೀಷರದು. 1602 ಭಾರತದಾಗ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪಾಠಕ್ಕೆ ಹೋಗೋಣ. ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಹೆಂಗಾಗುತ್ತೆ ಅಂದ್ರೆ ನಮ್ಮ ಭಾರತದಾಗ ನೋಡೋಣ. ಆಂಗ್ಲೋ ಮರಾಠ ಯುದ್ಧಗಳಾಗ್ತಾವೆ, ಅದರಲ್ಲಿ ಕೂಡ ಬ್ರಿಟಿಷರು ಮೇಲುಗೈ ಸಾಧಿಸ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಏನು ತರ್ತಾರಂದ್ರೆ ಸಹಾಯಕ ಸೈನ್ಯ ಪದ್ಧತಿ. ಸಹಾಯ ವೆಲ್ಲಿ ಅಂತೇಳಿ ಒಂದು ಕೋಡ್ ವರ್ಡ್ ಮಾಡಿದ್ದೀನಿ, ನೀವು ನನ್ನ ಚಾನಲ್ಗೆ ಟ್ರಿಕ್ಸ್ ಅಂತ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟು ಡಾಲ್ಹೌಸಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಓಕೆ, ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತ ನೀತಿಯನ್ನು ತರ್ತಾನೆ. ಯಾರು? ಡಾಲ್ಹೌಸಿ. ದತ್ತು ಅಂತ ಮಾಡೀನಿ. ಇವೇನದಲ್ಲ ನೀತಿಗಳು ಅಂತಂದಾರಲ್ಲ ಇವರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ, ಇವರೆಲ್ಲರೂ ಒಂದು 5-6 ಸೇರಿಸಿ ಒಂದು ಕೋಡ್ ವರ್ಡ್ ಮಾಡೀನಿ ಒಂದು ಸೆಂಟೆನ್ಸ್ ಒಳಗೆ, ಒಂದು ಲೈನಿಂದು. ಅದನ್ನು ನೀವು ನೋಡ್ಕೋಬೋದು, ಈಸಿಯಾಗಿ ನೆನಪಿಡ್ಕೋಬೋದು ನೀವು. ಓಕೆ, ನೆಕ್ಸ್ಟ್ ನೋಡೋಣ. ಇಂಪಾರ್ಟೆಂಟು, ಯಾರಾದರೂ ಹೊಸಬ್ರು ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ನೆಕ್ಸ್ಟ್ ನೋಡೋಣ. ನಾಗರಿಕ ಸೇವೆ ನೋಡಿ. ಲಾರ್ಡ್ ಕಾರ್ನ್ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಆಡಳಿತದಲ್ಲಿ ಜಾರಿಗೆ ತರ್ತಾನೆ. ಯಾವುದು? ಕಾರ್ನ್ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆಯನ್ನು ತರ್ತಾನೆ. ಇನ್ನು 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರವು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ತರ್ತಾರೆ. ಏನದು? ರೆಗ್ಯುಲೇಟಿಂಗ್ ಕಾಯ್ದೆ. ಇದು ಭಾಳ ಇಂಪಾರ್ಟೆಂಟ, ಭಾಳ ಎಕ್ಸಾಮ್ಗೆ ಕೇಳ ನೀವು, ಇಂಪಾರ್ಟೆಂಟ್ ನೋಡಿರಿ. ಓಕೆ, ಆಮೇಲೆ 1800ರಲ್ಲಿ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣವನ್ನು ನೀಡಲು ಕಾರ್ನ್ವಾಲಿಸನು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಯಾರು? ಕಾರ್ನ್ವಾಲಿಸ ಪೋರ್ಟ್ ವಿಲಿಯಂ ಕಾಲೇಜನ್ನು ಕಲ್ಕತ್ತಾದಾಗ 1800ರಾಗ ಸ್ಥಾಪನೆ ಮಾಡ್ತಾನೆ. ಇನ್ನು ಲಾರ್ಡ್ ಕಾರ್ನ್ವಾಲಿಸನು ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ತರ್ತಾನೆ. ಸುಸಜ್ಜಿತವಾದ ಒಂದು ಪೊಲೀಸ್ ವ್ಯವಸ್ಥೆಯನ್ನು ತರ್ತಾನೆ. ಇವನು ಸೂಪರ್ಡೆಂಟ್ ಆಫ್ ಪೊಲೀಸ್, ಈಗೇನು SP ಅದಾರಲ್ಲ ನಮ್ಮ ಕಡೆ, ಅವರು ಆ ಒಂದು ಹುದ್ದೆಯನ್ನು ಸೃಷ್ಟಿಸಿದವನು ಇವನೇ ನೋಡ್ರಿ. ಓಕೆ, SP ಹುದ್ದೆಯನ್ನು ಸೃಷ್ಟಿಸಿದವನು ಇವನೇ. ಇನ್ನು 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೆಗೊಳಿಸ್ತಾನೆ. ಓಕೆ, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ 1793ರಾಗ ಬಂಗಾಳ ಮತ್ತು ಬಿಹಾರದಾಗ ತರ್ತಾನೆ. ಫಸ್ಟ್ ಬಂಗಾಳ ಬಿಹಾರದಾಗ ತರ್ತಾನೆ, ಇದು ಇಂಪಾರ್ಟೆಂಟು. ಓಕೆ, ಇದನ್ನೇನಂತ ಕರೀತಾರೆ? ಖಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರೀತಾರೆ. ಖಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಆಮೇಲೆ ನೋಡಿ, ಚಾರ್ಲ್ಸ್ ಮೆಟ್ಕಾಫ್ ಹೇಳುವಂತೆ ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಅಂತ ಹೇಳ್ತಾನೆ. ಯಾರು? ಚಾರ್ಲ್ಸ್ ಮೆಟ್ಕಾಫ್. ಹೇಳಿಕೆಗಳನ್ನು ಕೂಡ ಕೇಳ್ತಾನೆ TT. ಇದನ್ನು ಕೇಳ್ಬೋದು, ಇಂಪಾರ್ಟೆಂಟಾ. ಓಕೆ, ಇನ್ನು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಓಕೆ, RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಮಹಲ್ ಎಂದರೇನು? ತಾಲೂಕು. ಓಕೆ, ಮಹಲ್ ಅಂದ್ರೆ ತಾಲೂಕು. ರೈತವರ ಪದ್ಧತಿ ಅಂತ ತರ್ತಾರೆ. ಯಾರಪ್ಪ ಅಂದ್ರೆ 1792ರಾಗ ಅಲೆಕ್ಸಾಂಡರ್ ರೀಡ್ ತರ್ತಾನೆ. ಯಾರು? 1792ರಾಗ ಅಲೆಕ್ಸಾಂಡರ್ ರೀಡ್ ತರ್ತಾನೆ. ಎಲ್ಲಿ? ಬಾರಾಮಹಲ್ ಪ್ರಾಂತ್ಯದಲ್ಲಿ ತರ್ತಾನೆ. ನೆಕ್ಸ್ಟ್ ನೋಡೋಣ. ಓಕೆ, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದ್ರೆ ವಾರನ್ ಹೇಸ್ಟಿಂಗ್ಸ್. ಓಕೆ, ಇವ 1781ರಲ್ಲಿ ಕಲ್ಕತ್ತಾ ಮದರಸಾವನ್ನು ಪ್ರಾರಂಭ ಮಾಡ್ತಾನೆ. 1781ರಲ್ಲಿ. ಇನ್ನು ನೋಡಿರಿ, ಜೊನಾಥನ್ ಡಂಕನ್ ಅನ್ನವ
ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿಯು ಏನು ಮಾಡ್ತಾನೆ 1792ರಲ್ಲಿ ಬನಾರಸ್ ಒಳಗೆ ಸಂಸ್ಕೃತ ಕಾಲೇಜನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವನು ಚಾರ್ಲ್ಸ್ ಗ್ರಾಂಟ್. ನೆಕ್ಸ್ಟ್ ನೋಡಿ 1835ರಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆ, ಲಾರ್ಡ್ ಮೆಕಾಲೆ ಅಂತಾರೆ ಇವನಿಗೆ. ಈ ಮೆಕಾಲೆ ಕೊಟ್ಟ ವರದಿ ಆಧುನಿಕ ಭಾರತ ಶಿಕ್ಷಣದ ವ್ಯವಸ್ಥೆಗೆ ತಳಹದಿಯಾಗುತ್ತೆ. ಇಂಗ್ಲೀಷ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆ ಏನು ಮಾಡ್ತಾನೆ, ವರದಿಯನ್ನು ಕೊಡ್ತಾನೆ. ಇವ ಏನು ಮಾಡ್ತಾನೆ, ಭಾರತೀಯರನ್ನು ದೇಹ ಮಾತ್ರ ಭಾರತೀಯದು, ಉಳಿಕಿದೆಲ್ಲ ವಿಚಾರ ಇಂಗ್ಲೀಷರದು ತುಂಬಬೇಕಂತ ಈ ಒಂದು ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತರ್ತಾನೆ. ನೆಕ್ಸ್ಟ್ ನೋಡಿರಿ, ಸಂವಿಧಾನದ ಬೆಳವಣಿಗೆ ಏನಪ್ಪ ಅಂದ್ರೆ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ತರ್ತಾರೆ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ 1784ರಾಗ ಪಿಟ್ಸ್ ಇಂಡಿಯಾ ಕಾಯ್ದೆ ತರ್ತಾರೆ. ಚಾರ್ಟರ್ ಕಾಯ್ದೆಗಳು ಬರ್ತಾವೆ, ನೋಡೋಣ ಬರೀ. 1813ರ ಚಾರ್ಟರ್ ಕಾಯ್ದೆ, 13 33 ಬರ್ತಾವೆ ನೋಡಿ. 1833 ಚಾರ್ಟರ್ ಕಾಯ್ದೆ 20 ವರ್ಷಕ್ಕೆ ಒಂದು ಬರ್ತಾವೆ. ಓಕೆ, ಆಮೇಲೆ ನೆಕ್ಸ್ಟ್ 53ರಾಗ ಒಂದು ಬರ್ತಿತ್ತು. ನೆಕ್ಸ್ಟ್ ಭಾರತ ಸರ್ಕಾರ ಕಾಯ್ದೆ ಬಂತು 1858ರಾಗ ಬರ್ತೈತಿ ಇದು. ಓಕೆ, ಆಮೇಲೆ 1861ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಅಂತ ಬರ್ತೈತಿ. 1892ರಾಗ ಭಾರತೀಯ ಪರಿಷತ್ ಕಾಯ್ದೆ ಅಂತ ಮತ್ತೊಂದು ಬರ್ತೈತಿ. ಆಮೇಲೆ 1990ರಾಗ ಭಾರತೀಯ ಪರಿಷತ್ ಕಾಯ್ದೆ, ಇದಕ್ಕೆ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಅಂತಾರೆ. ಏನಂತಾರೆ, ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ 1909ರ ಭಾರತೀಯ ಪರಿಷತ್ ಕಾಯ್ದೆ ಆಗಿದೆ. ನೆಕ್ಸ್ಟು ಭಾರತ ಸರ್ಕಾರ ಕಾಯ್ದೆ 1919ಕ್ಕೆ, ಇಲ್ಲಿ 1909ರಾಗ ಬಂದದ. ಇದು 10 ವರ್ಷ ಆಗಿಂದ 10 ಇಯರ್ಸ್ಕೊಂಡು ಬರ್ತಾವೆ ಪರಿಷತ್ ಕಾಯ್ದೆಗಳು, ಭಾರತ ಸರ್ಕಾರ ಕಾಯ್ದೆಗಳು. ಸೊ ಇದು ಒಂದು 10 ವರ್ಷದೇನು ಮಾಡಿರ್ತಾರಲ್ಲ, ಮಾಂಟೆಗೊ ಚೆಮ್ಸ್ಫೋರ್ಡ್ ಸುಧಾರಣಾ ಕಾಯ್ದೆ ಅಂತಲೂ ಕರೀತಾರೆ. ಯಾಕಂದರೆ ಇವರಿಬ್ಬರು ಸೇರಿ ಈ ಒಂದು ಕಾಯ್ದೆಯನ್ನು, ವರದಿಯನ್ನು ರೆಡಿ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನು 1935ರ ಭಾರತ ಸರ್ಕಾರ ಕಾಯ್ದೆ, ಇದು ಇಂಪಾರ್ಟೆಂಟು. 1935ರ ಭಾರತ ಸರ್ಕಾರ ಕಾಯ್ದೆ ಯಾಕೆ ನೋಡ್ರಿ, ದ್ವಿಸರ್ಕಾರವನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ ಕೇಂದ್ರದಾಗ. ಈಗ ಏನು ಇಂಡಿಯಾದಾಗ ದ್ವಿಸರ್ಕಾರ ಪದ್ಧತಿ ಇಲ್ಲ, ದ್ವಿಸರ್ಕಾರ ಲೋಕಸಭೆ ರಾಜ್ಯಸಭೆ ಆ ರೀತಿ ಸ್ಥಾಪನೆ ಆಗುತ್ತೆ. ಇನ್ನು ಮೂರನೇದೇನಪ್ಪ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. 1935ರ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ರಾಂತ್ಯಗಳ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ. ಪ್ರಾಂತ್ಯಗಳಿರ್ತಾವಲ್ಲ ಸಣ್ಣ ಸಣ್ಣ ಕೆನ್ಸೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಅಂತ ಅಷ್ಟು ಒಂದು ಜಾಗದೊಳಗೆ ದ್ವಿಸರ್ಕಾರ ರದ್ದು ಮಾಡ್ತಾರೆ. ಭಾರತದಲ್ಲಿ ಫೆಡ್ರಲ್ ಕೋರ್ಟನ್ನು ಸ್ಥಾಪನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ನೋಡೋಣ. ಓಕೆ, ಮುಗೀತಿದು. ಯಾರ್ಯಾರು ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಕಮೆಂಟ್ ಮಾಡಿ, ಕಮೆಂಟ್ಗೆ ಉತ್ತರ ಕೊಡ್ತೀನಿ ನಾನು. ಓಕೆ, ಮೈಸೂರು ಒಡೆಯರ ಬಗ್ಗೆ 1399ರಿಂದ 1947 ಸ್ವಾತಂತ್ರ್ಯ ಸಿಗುವವರೆಗೂ. ರಾಜ ಒಡೆಯರು 1578ರಿಂದ 1617. ಮೈಸೂರಿನಲ್ಲಿ ನವರಾತ್ರಿ ಉತ್ಸವನ ಆರಂಭ ಮಾಡ್ತಾರೆ ಇವರು ರಾಜ ಒಡೆಯರು. ನೆಕ್ಸ್ಟ್ ಬರ್ತಾರೆ ಚಿಕ್ಕ ದೇವರಾಜ ಒಡೆಯರು. ಇವರಿಗೆ ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ ಬಿರುದುಗಳಿದಾವೆ. ಇದು ಇಂಪಾರ್ಟೆಂಟ್, ನವಕೋಟಿ ನಾರಾಯಣ. ಆಮೇಲೆ ತೆಂಕಣ ರಾಜ, ಇದು ನೋಡ್ಕೋರಿ, ಇದು ಇಂಪಾರ್ಟೆಂಟು, ಕೇಳ್ತಾರೆ. ಯಾರಪ್ಪ ಚಿಕ್ಕ ದೇವರಾಜ ಒಡೆಯರವರು. ಇನ್ನು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ನೋಡ್ರಿ. ಭಾರತ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಚಿತ್ರೀಕರಣವಾಗಿದೆ. ಯಾವುದು 18ನೇ ಶತಮಾನ. ಆಂಗ್ಲೋ ಮೈಸೂರು ಯುದ್ಧಗಳು ಯಾರು ನಡೀತವೆ ಅಂದ್ರೆ ಆಂಗ್ಲರ ನಡುವೆ ಮತ್ತು ಮೈಸೂರಿನ ಹೈದರಾಲಿ ಮತ್ತು ಅವನ ಟಿಪ್ಪು ಸುಲ್ತಾನ್ ನಡುವೆ ನಡೀತಾವೆ. ಓಕೆ ನೋಡಿ, ಒಂದೇ ಒಂದು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಏನೋ ಕೊನೆಗೊಳ್ಳುತ್ತದೆ. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದ ಮೇಲೆ ಅಂತಂದ್ರೆ ಮಂಗಳೂರು ಒಪ್ಪಂದದ ಮೇಲೆ ಇದು ಕೊನೆಗೊಳ್ತೈತಿ. ಆಮೇಲೆ ನೆಕ್ಸ್ಟ್ ನೋಡಿರಿ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಟೋಟಲ್ 4 ಅದಾವು. ಇದು ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಏನೋ ಮುಗಿತೈತಿ. ಇನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧದಾಗ ಟಿಪ್ಪು ಸುಲ್ತಾನ್ ಸಾಯ್ತಾನ. ಸೊ ಆ ಒಂದು ಪ್ಲೇಸನ್ನು ಬ್ರಿಟಿಷರು ಪಡ್ಕೊಂಡು ಮುಂದುವರಿತಾರೆ. ಓಕೆ, ಟಿಪ್ಪು ತನ್ನ ಸೈನ್ಯವನ್ನು ಹುರಿದುಂಬಿಸುತ್ತಾ ಹೋರಾಡಿ 1799ರ ಮುಗಿತಾನೆ. ಅದೇ 4ನೇ ಆಂಗ್ಲೋ ಮೈಸೂರು ಯುದ್ಧದಾಗ ಮುಗಿತಾನೆ. ಓಕೆ, ನೆಕ್ಸ್ಟ್ ನೋಡಿ, 1881ರಲ್ಲಿ ಕೋಲಾರ ಚಿನ್ನದ ಗಣಿ, 10ನೇ ಚಾಮರಾಜ ಒಡೆಯರ್ ಇವರು. ಓಕೆ, ಇವ್ರು ಏನು ಮಾಡ್ತಾರೆ, 1881ರಲ್ಲಿ ಕೋಲಾರ ಚಿನ್ನದ ಗಣಿ, ಆಮೇಲೆ 1882ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಆರಂಭ ಮಾಡ್ತಾರೆ ಇವರು. ಓಕೆ, ನೆಕ್ಸ್ಟ್ ನೋಡಿರಿ, ಇವರು ಕೃತಿಗಳನ್ನು ಕೂಡ ಬರ್ತಾರೆ. ಯಾವುದಪ್ಪ, ಅಭಿನವ ಕಾಳಿದಾಸ ಅಂತ ಬರ್ತಾರೆ. ಆಮೇಲೆ ಮೈಸೂರು ರಾಜ್ಯಗೀತೆ, ಕಾವ್ಯೋ ಶ್ರೀ ಗೌರಿ ಅಂತಲೂ ಕೂಡ ರಚನೆ ಮಾಡಿದ್ದಾರೆ ಇವರು.
ನೆಕ್ಸ್ಟ್ ಬರ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಇಲ್ಲಿದ್ದಾರೆ ನೋಡಿರಿ, ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಏನಾದರೂ ನೀವು ಮೈಸೂರಿನ ಹೋದರೆ ಈ ಫೋಟೋ ಕಾಣ್ತೈತೆ ನಿಮ್ಗೆ. ಹೋಗ್ಬರಿ ಒಂದ್ಸಲ ಮೈಸೂರು ಟೂರು ಫ್ರೀ ಇದ್ದಾಗ. ಆಮೇಲೆ ನೋಡಿ ದೋಂಡಿಯಾ ಘಾಟ್, ದೋಂಡಿಯಾ ವಾಗ್. ಓಕೆ, ದೋಂಡಿಯಾ ವಾಗ್ 1800ರಾಗ ಇದು ಬಂಡಾಯಗಳದಾವು, ಸಣ್ಣ ಸಣ್ಣ ಬಂಡಾಯಗಳು ದೋಂಡಿಯಾ. ಆಮೇಲೆ ಕಿತ್ತೂರು ಬಂಡಾಯ ವೀರಾಣಿ ಚೆನ್ನಮ್ಮ 1824ರಲ್ಲಿ. ನೋಡಿರಿ ಚೆನ್ನಮ್ಮ, ರಾಣಿ ಚೆನ್ನಮ್ಮ ಇಲ್ಲದಾರ. ನೀವು ಸಂಗೊಳ್ಳಿ ರಾಯಣ್ಣ ಮೂವಿ ದರ್ಶನ್ ಅವರು ಮಾಡಿದ್ದು ಒಂದು ಮೂವಿ ಅದು ನೋಡ್ಬೋದು ಆರಾಮಾಗಿ, ನಿಮ್ಗೆ ತಿಳಿತೈತಿ. ಎಂಟರ್ಟೈನ್ಮೆಂಟ್ ಪ್ಲಸ್ ಲರ್ನಿಂಗು ಎರಡೂ ಆಗುತ್ತಾ, ನೋಡ್ಕೋರಿ ಖಾಲಿ ಇದ್ದಾಗ. ಯಾಕಂದರೆ ಬರೀ ಓದೋದ್ರಿಂದ ಮಾತ್ರ ನೀವು ನಾಲೆಜ್ ಅಲ್ಲ, ನೋಡೋದ್ರಿಂದ ಕೆಲವೊಂದು ವಿಚಾರಗಳನ್ನು ಹೋಗಿ ಅಲ್ಲಿ ಹೋಗಿ ಭೇಟಿ ಕೊಡೋದ್ರಿಂದನೂ ಕಲಿತೈತಿ. ಓಕೆ, ಸಂಗೊಳ್ಳಿ ರಾಯಣ್ಣ ನೋಡಿ 1829-30 ಇಲ್ಲಿದ್ದಾರೆ ನೋಡಿ ಸಂಗೊಳ್ಳಿ ರಾಯಣ್ಣ. ಓಕೆ, ಅಮರಸುಳೆ ಬಂಡಾಯ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಂಡುಬಂದಿದ್ದ ಹೋರಾಟಗಳನ್ನು ಅಮರಸುಳೆ ಬಂಡಾಯ ಅಂತ ಅನ್ಬೋದು. ನೆಕ್ಸ್ಟ್ ನೋಡ್ರಿ, ಸುರಪುರ ದಂಗೆ ವೆಂಕಟಪ್ಪ ನಾಯಕ ಇದರ ನಾಯಕ ಆಗಿದ್ದರು, ವೆಂಕಟಪ್ಪ ನಾಯಕರು. ನೆಕ್ಸ್ಟ್ ನೋಡ್ರಿ, ಕೊಪ್ಪಳದ ವೀರಪ್ಪ ಅಂತ ಬರ್ತಾರೆ. ಕೊಪ್ಪಳದಲ್ಲಿ ಹಲಗಲಿಯ ಬೇಡರ ದಂಗೆ ಅಂತ ಬರ್ತೈತಿ. ಸೊ ಹಲಗಲಿ ಬೇಡರ ಬಗ್ಗೆ ನೋಡೋಣ ಸ್ವಲ್ಪ. ಬೇಡದಂಗೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹಲಗಲಿ ಎಂಬುದು ಒಂದು ಪುಟ್ಟ ಗ್ರಾಮ. ಹಿಂದೆ ಇದು ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು. 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತರ್ತಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಹಲಗಲಿ ಬೇಡರು ನೋಡಿರಿ, ಇದನ್ನು ಹೇಳೇ ಬಿಡ್ತೀನಿ, ಹಲಗಲಿಗೂ ಸಹ ಅನ್ವಯಿಸಲಾಗುತ್ತದು. ಹಲಗೆಯಲ್ಲಿಯ ಬೇಡರು ಏನು ಬೇಟೆಯಾಡೋ ಉದ್ದೇಶಕ್ಕಾಗಿ ಮೊದಲಿಂದ ಅವ್ರ ಕಡೆ ಬಂದೂಕು ಮತ್ತು ತಲವಾರುಗಳು ಇರ್ತಾವೆ, ಚಾಕು ಬೇಟೆಗೆ ಸಂಬಂಧಿಸಿದಂತೆ ಇರ್ತಾವೆ. ಸೊ ಇದನ್ನು ಏನು ಮಾಡ್ತಾರೆ, ನಿರ್ಬಂಧಿಸ್ತಾ ಇರ್ತಾರೆ ಬ್ರಿಟಿಷರು. ಅವಾಗ ನಮ್ಮ ಪರಂಪರಾಗ ಬಂದಿರುವಂಥ ಹಕ್ಕನ್ನು ನೀವು ಕಸಿದುಕೊಳ್ಬೇಡ್ರಿ, ನಾವು ಇದನ್ನು ಉಳಿಸ್ಕೋತೇವೆ ಅಂತ ಸಿಡಿದಿಡ್ತಾರೆ. ಈ ಹೋರಾಟದಾಗ ಏನತ್ತ, ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರಿಕೊಳ್ತಾರೆ. ಇವರ ಬಂಡಾಯವನ್ನು ಹತ್ತಿಕ್ಕಲು ನವೆಂಬರಲ್ಲಿ ಇಂಗ್ಲೀಷ್ ಸೇನೆ ಗಲಗಲಿ ಗ್ರಾಮವನ್ನು ತಲುಪ್ತದೆ. ಬಂಡಾಯದ ಬೇಡರನ್ನು ಅತ್ಯಂತ ದಮನಕಾರಿಯಾಗಿ ನಿಷ್ಕಾರಣವಾಗಿ ಹತ್ತಿಕ್ತರು. ಆಮೇಲೆ ಬಂಡಾಯಗಾರನ ಗಲ್ಲಿಗೇರಿಸುವ ಮೂಲಕ ಬಂಡಾಯವನ್ನು ಕೊನೆಗೆ ಉಳಿಸ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ನೆಕ್ಸ್ಟ್ ನೋಡ್ರಿ, ಅಧ್ಯಾಯ 5 10ನೇ ತರಗತಿ ಇದು. ಓಕೆ, ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೀತಾರೆ. ಏನು ಭಾರತೀಯ ಪುನರುಜ್ಜೀವನ ಕಾಲವಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಬ್ರಹ್ಮ ಸಮಾಜ ಒಂದು ಸ್ಥಾಪನೆ ಆಗುತ್ತೆ. ಬ್ರಹ್ಮ ಸಮಾಜನ ಸ್ಥಾಪನೆ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಅವರು, ಪ್ರಮುಖರು ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ಬೋದು. ಓಕೆ, ಇವರಿಗೆ ಏನಂತಾರೆ, ಭಾರತೀಯ ನವೋದಯದ ಜನಕ ಅಂತ ಕರೀತಾರೆ. ಓಕೆ, ರಾಜಬ್ರಹ್ಮ ಅಂತ ಕರಿಬೋದು ನೀವು ಶಾರ್ಟ್ಕಟಾಗಿ. ರಾಜ ಅಂತಂದ್ರೆ ಆ್ಯಕ್ಚುಲಿ ರಾಜಾರಾಮ್ ಅಂತಾಗಿಲ್ಲ, ರಾಜ ಅಂತ ಬಂದಿಲ್ಲ. ರಾಜಬ್ರಹ್ಮ ಅಂದ್ರೆ ರಾಜ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು, ಬ್ರಹ್ಮ ಅಂತಂದ್ರೆ ಬ್ರಹ್ಮ ಸಮಾಜ. ಇದು ಟ್ರಿಕ್. ಓಕೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಇವರು ಎಲ್ಲರೂ ಒಂದು ಟ್ರಿಕ್ ಅದ ಚಾನಲ್ನ ಇದು ಮುಗಿಸ್ಟ್ರಾಗಿ ಹೇಳ್ತೀನಿ ಈ ಟಾಪಿಕು. ಬಂಗಾಳ ಭಾಷೆಯಲ್ಲಿ ಇವ್ರು ಏನು ಮಾಡ್ತಾರೆ, ಸಂವಾದ ಕೌಮುದಿ ಅಂತ ಪತ್ರಿಕೆ ತರ್ತಾರೆ. ಯಾವುದು, ಸಂವಾದ ಕೌಮುದಿ. ಆಮೇಲೆ ನೆಕ್ಸ್ಟ್ ಆರ್ಯ ಸಮಾಜ ಬರ್ತೈತಿ. ಸ್ವಾಮಿ ದಯಾನಂದ ಸರಸ್ವತಿ ಇದರ ಸ್ಥಾಪಕರು. ಇವರು ವೇದಗಳಿಗೆ ಹಿಂತಿರುಗಿ ಅಂತ ಘೋಷಣೆಯನ್ನು ಕೊಡ್ತಾರೆ. ಆಮೇಲೆ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಬರೀತಾರೆ. ಶುದ್ಧಿ ಚಳವಳಿ ಅಂತ ಮಾಡ್ತಾರೆ. ಓಕೆ, ಶುದ್ಧಿ ಚಳವಳಿ ವೇದಗಳಿಗೆ ಹಿಂದಿರುಗಿ ಸತ್ಯಾರ್ಥ ಪ್ರಕಾಶ ಇವ್ರದ್ದು ದಯಾನಂದ ಸರಸ್ವತಿಯವರ ಒಂದು ವಿಶೇಷ ಕಾರ್ಯಗಳು. ಆಮೇಲೆ ಭಾರತೀಯರೇ ಭಾರತ ಅಂತ ಘೋಷಣೆಯನ್ನು ನೀಡ್ತಾರೆ. ಕೇಳ್ಬೋದು ನೀವು, ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿಯವರು. ನೆಕ್ಸ್ಟ್ ನೋಡ್ರಿ, ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ ಅವರು ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಮುಂಬೈದಾಗ ಆತ್ಮಾರಾಮ್ ಪಾಂಡುರಂಗ ಆತ್ಮ ಪ್ರಾರ್ಥನೆ ಮಾಡ್ಕೋಬೇಕು ನಾವು ಆವಾಗ. ಓಕೆ, ಇದೇ ಕೋಡ್ ವರ್ಡ್. ಆತ್ಮ ಅಂದರೆ ಆತ್ಮಾರಾಮ್ ಪಾಂಡುರಂಗ, ಪ್ರಾರ್ಥನಾ ಸಮಾಜ. ಸತ್ಯಶೋಧಕ ಸಮಾಜ ಯಾರು? ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಓಕೆ, ಗುಲಾಮಗಿರಿ ಪುಸ್ತಕದಾಗ ಬರ್ದಾರ ಅವರು, ಶೋಷಣೆ ಹೆಂಗೆ ಮಾಡ್ತಿದ್ರು ಬ್ರಿಟಿಷರು ಎಲ್ಲರೂ ಜನರು ಅಂತೇಳಿ. ಜ್ಯೋತಿ ಸತ್ಯ, ಇದು ಜ್ಯೋತಿ ಯಾವಾಗಲೂ ಸತ್ಯ ಇರ್ತೈತಿ, ಅಂದರೆ ಬೆಂಕಿ ಅಲ್ಲ, ಜ್ಯೋತಿ ಯಾವಾಗಲೂ ಸತ್ಯವಾಗಿರ್ತೈತಿ. ಇದು ಜ್ಯೋತಿ ಸತ್ಯ, ಇದು ಕೋಡ್ ವರ್ಡ್.
ಕಂಪ್ಲೀಟ್ ಆಗಿರೋ ಕೋಡನ್ನು ಹೇಳ್ತೀನಿ ಈಗ ನೆಕ್ಸ್ಟು. ಅಲಿಗಢ್ ಚಳವಳಿ ಯಾವುದಪ್ಪ ಅಂದರೆ ಸೈಯದ್ ಅಹಮದ್ ಖಾನ್ ಅವರು ಸ್ಟಾರ್ಟ್ ಮಾಡ್ತಾರೆ. ಮುಸ್ಲಿಂ ಸಮುದಾಯದ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶಕ್ಕಾಗಿ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ ಅವರು. ಇದೇ ಮುಂದೆ ಅಲಿಗಢ್ ಮುಸ್ಲಿಂ ವಿದ್ಯಾಲಯ ಆಗಿ ಹೆಸರು ಪಡಿತೈತಿ. ಇನ್ನು ರಾಮಕೃಷ್ಣ ಮಿಷನ್ ನೋಡ್ರಿ, ರಾಮಕೃಷ್ಣ ಪರಮಹಂಸರು ಕೋಲ್ಕತ್ತಾದಾಗ ಇರ್ತಾರೆ. ಸ್ವಾಮಿ ವಿವೇಕಾನಂದರು ಅವ್ರ ಶಿಷ್ಯರು, ದ ಗ್ರೇಟ್ ಪರ್ಸನ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು, ಇಂಡಿಯಾ ಅಲ್ಲ ವರ್ಲ್ಡ್. 1893ರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಾಗ ಏನು ಮಾಡ್ತಾರೆ ಅಂದ್ರೆ, ಏನು ಭಾಷಣ ನಡೀತಿರ್ತಾವೆ, ಎಲ್ಲರೂ ಬಂದಿರ್ತಾರೆ, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಿರ್ತಾರೆ. ವಿವೇಕಾನಂದ ಅವರಿಗೆ ಲಾಸ್ಟಿಗೆ ಅವಕಾಶ ಸಿಗತೈತಿ ಮಾತಾಡೋಕೆ. ಸೊ ಅವಾಗ ಏನಂತಾರೆ, ಲಾಸ್ಟಿಗೆ ಅವಕಾಶ ಸಿಕ್ಕಾಗ ಜಸ್ಟ್ ಎದ್ದು ಭಾಷಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತಿರ್ತಾರೆ, ಅಥವಾ ಏನೇನೋ ಹೇಳ್ತಿರ್ತಾರೆ, ಮಹನೀಯರೇ ಗ್ರೇಟ್ ಪರ್ಸನ್ಸ್ ಅಂತ ಹೀಗೆಲ್ಲ ಅಂತಿರ್ತಾರೆ. ಬಟ್ ವಿವೇಕಾನಂದರು ಹೋಗಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಂತಾರೆ. ಅವಾಗ ಅಲ್ಲಿದ್ದ ಜನರು ಎದ್ದು ನಿಂತು 2-3 ನಿಮಿಷ ಚಪ್ಪಾಳೆಯನ್ನು ತಡ್ತಾರೆ. ಯಾಕಂತಂದ್ರೆ ಒಬ್ಬ ಬೇರೆ ದೇಶದ ವ್ಯಕ್ತಿ ಬಂದು ನಮಗೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತಾರಂದ್ರ ಮೇಲೆ ಈ ಒಂದು ದೇಶ, ಈ ಒಂದು ಧರ್ಮ ಎಷ್ಟು ಶ್ರೇಷ್ಠವಾಗಿರಬೇಕು ಅಂಥೇಳಿ ಸೆಲ್ಯೂಟ್ ಹೊಡಿತಾರೆ. ಅವರೆಲ್ಲರೂ ಎದ್ದು ನಿಂತು ಚಪ್ಪಾಳೆ ಆ ರೇಂಜಿಗೆ ಹೊಡಿತಾರೆ. ಆಮೇಲೆ ಮರುದಿನ ನ್ಯೂಸ್ ಪೇಪರ್ ಏನಿರ್ತಾವೆ ಅಮೆರಿಕಾದಾಗ ಇಡೀ ವರ್ಲ್ಡ್ನಾಗ ಬರೀತಾರೆ. ಏನು ಬರೀತಾರೆ ಅಂದ್ರೆ, ಈ ಒಂದು ದೇಶ ಪವಿತ್ರವಾದ ದೇಶ, ಇಂಥ ದೇಶಕ್ಕೆ ನಾವು ನಮ್ಮ ಮಿಷನರಿಗಳು ಅಂದರೆ ಬೇರೆ ಬೇರೆ ಧರ್ಮದವರನ್ನು ಧರ್ಮ ಪ್ರಚಾರಕ್ಕಾಗಿ ಕಳಿಸೋದು ಸರಿಯಲ್ಲ. ಯಾಕಪ್ಪ ಅಂದ್ರೆ ಆ ಒಂದು ಧರ್ಮನೇ ನಾವು ಅದನ್ನು ತಿಳ್ಕೊಂಡು ಬೇರೆ ಕಡೆ ನಾವು ಪ್ರಚಾರ ಮಾಡಬೇಕು, ಅಂಥ ಒಂದು ಶ್ರೇಷ್ಠವಾದ ಧರ್ಮ ಅಂತ ಹೇಳ್ತಾರೆ. ಸೊ ಅಷ್ಟೊಂದು ಪವಿತ್ರವಾದ ದ ಗ್ರೇಟ್ ಪರ್ಸನ್ ವಿವೇಕಾನಂದ ಜಿ ಅಂತ ಅನ್ಬೋದು. ಒಂದ್ಸರಿ ನೀವು ಟೈಮ್ ಸಿಕ್ಕರೆ ನಿಮ್ಮ ಸುತ್ತಮುತ್ತ ರಾಮಕೃಷ್ಣ ಮಿಷನ್ ಅಂತೇಳಿ ಇದು ಇರ್ತಾವೆ, ಪ್ಲೇಸ್ಗಳಿರ್ತಾವೆ, ಅಲ್ಲಿ ಹೋಗ್ಬೋದು ನೀವು. ಭಾಳ ಇಂಪಾರ್ಟೆಂಟು. ಅಲ್ಲಿ ಹೋದ್ರೆ ನಿಮಗೆ ಒಳ್ಳೆಯ ರೀತಿಯಿಂದ ಮಾತಾಡ್ತಾರೆ. ಅಲ್ಲಿ ನೀವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಬೋದು, ನೀವು ಅವ್ರ ಜೊತೆ ಮಾತಾಡಬೋದು. ಸ್ವಲ್ಪ ಮಾನಸಿಕವಾಗಿ ಒಂದು ಪಾಸಿಟಿವ್ ಎನರ್ಜಿ ಅಲ್ಲಿರ್ತೈತೆ ನಿಮ್ಗೆ. ಓಕೆ, ಎಲ್ಲ ಆಲ್ಮೋಸ್ಟ್ ಜಿಲ್ಲಾದಲ್ಲಿ ಎಲ್ಲ ಕಡೆ ಒಂದೊಂದು ಮಾಡ್ಯಾರವರು ರಾಮಕೃಷ್ಣ ಮಿಷನ್ ಅಂತೇಳಿ. ಆಲ್ ಓವರ್ ವರ್ಲ್ಡ್ ಅದ ಇವು, ಜಸ್ಟ್ ಇಂಡಿಯಾ ಅಲ್ಲ, ಆಲ್ ಓವರ್ ವರ್ಲ್ಡ್ ಅದಾರ. ಓಕೆ, ಮೈಸೂರಿನಾಗ ಒಂದು ದೊಡ್ಡ ಅಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಅದಾವೆ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಅದಾವೆ. ಓಕೆ, ನೆಕ್ಸ್ಟ್ ಹೋಗೋಣ. ಥಿಯಾಸಾಫಿಕಲ್ ಸೊಸೈಟಿ, ಇದು ಬ್ರಹ್ಮ ವಿದ್ಯಾ ಸಮಾಜ ಅಂತ ಅಂತೀವಿ ನಾವು. ಇದನ್ನು ಸ್ಥಾಪನೆ ಮಾಡಿದ್ರು ಮೇಡಮ್ ಬ್ಲಾವಟಸ್ಕಿ ಮತ್ತು ಕರ್ನಲ್ ಎಚ್.ಎಸ್. ಆಲ್ಕಾಟ್, ಮೇಡಮ್ ಬ್ಲಾವಟಸ್ಕಿ ಎಸ್ಟಾಬ್ಲಿಷ್ಡ್ ಥಿಯಾಸಾಫಿಕಲ್ ಸೊಸೈಟಿ ಇನ್ ಇನ್ ಇಂಗ್ಲೆಂಡ್. ಐ ಥಿಂಕ್ ವಿಲ್ ಸೇ ಇನ್ ಕಮೆಂಟ್. ಓಕೆ, ಇದನ್ನು ಇಂಡಿಯಾದ ತಂದವರು ಯಾರಪ್ಪ ಅಂದರೆ ಆ್ಯನಿ ಬೆಸೆಂಟ್ ಅವರು. ಓಕೆ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಭಾರತಕ್ಕೆ ತಂದವರು, ಭಾರತದಲ್ಲಿ ಪ್ರಚಾರ ಮಾಡೋಕ್ಕೆ ಬಂದವರು ಆ್ಯನಿ ಬೆಸೆಂಟ್ ಅವರು. ಓಕೆ, ಈಗ ನೋಡಿ, ಆ್ಯನಿ ಬೆಸೆಂಟ್ ಅವರು ಇಂಡಿಯಾದಾಗ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ 1916ರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಇವರು ಪ್ರಾರಂಭ ಮಾಡ್ತಾರೆ. ಇಂಡಿಯಾದ ಜನರಿಗೆ, ಬಡವರಿಗೆ, ಎಲ್ಲರಿಗೆ ಒಂದು ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕೆಲಸಗಳನ್ನು ಮಾಡ್ತಿರ್ತಾರೆ. ನೆಕ್ಸ್ಟ್ ಬರ್ತಾರೆ ಶ್ರೀ ನಾರಾಯಣ ಗುರು ಅವರು. ಸೊ ನೋಡಿ, ನಾರಾಯಣ ಗುರು ಅವರು ಪ್ರಮುಖ ಆಶಯ ಏನಪ್ಪ ಅಂದ್ರೆ, ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು, ಒನ್ ಕ್ಯಾಸ್ಟ್, ಒನ್ ರಿಲಿಜನ್ ಆ್ಯಂಡ್ ಒನ್ ಗಾಡ್ ಫಾರ್ ಮ್ಯಾನ್ ಅಂತ ಒಂದು ಮೆಸೇಜನ್ನು ಕೊಡ್ತಾರೆ. ದಿ ಗ್ರೇಟ್ ಮೆಸೇಜ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು. ದಿ ಗ್ರೇಟ್ ಮೆಸೇಜ್, ಇಂಥ ಮೆಸೇಜ್ ಯಾರು ಕೊಡೋಕ್ಕೆ ಸಾಧ್ಯ ಅದು ಭಾಳ ಜನ ಕೊಟ್ಟಾರ, ಬಟ್ ಇದನ್ನು ಕೂಡ ಗ್ರೇಟ್ ಮೆಸೇಜ್ ಅಂತ ಹೇಳ್ಬೋದು. ನಾವೆಲ್ಲ ಒಂದೇ ಸಕಲ ಜೀವಿಗಳಂಥೇಳಿ, ವಸುದೈವ ಕುಟುಂಬ, ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತಾರಲ್ಲ, ಗ್ರೇಟ್ ಪರ್ಸನ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಓಕೆ, ಇದು ಎಂಡ್ ಆಯ್ತು. ಇಲ್ಲಿ ವೇದಗಳ ಹಿಂದೆ ತಿರುಗಿ ದಯಾನಂದ ಸರಸ್ವತಿ ಅವರದ್ದು ಇನ್ನು ರಾಜ್ಯಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಈಗ ಟ್ರಿಕ್ ಹೇಳ್ತೀನಿ ನೋಡಿರಿ, ಏನಪ್ಪ ಅಂತಂದ್ರೆ ಟ್ರಿಕ್ ನೋಡಿ ಫ್ರೆಂಡ್ಸ್, ಭಾಳ ಇಂಪಾರ್ಟೆಂಟು. ಸ್ವಾಮಿ ರಾಮ ಆ್ಯಂಡ್ ರಾಜ ಬ್ರಹ್ಮರು, ಒಂದು ಸೆಕೆಂಡು, ಬ್ರಹ್ಮರು ಜ್ಯೋತಿ ಸತ್ಯವೆಂದು ಆತ್ಮ ಪ್ರಾರ್ಥನೆಗೆ ಸೈಯದ್ ಅಲಿಯವರ
ದಯದಿಂದ ಆರ್ಯರಾದರು. ಓಕೆ, ಇದು ಕೋಡ್ ವರ್ಡು. ಇದನ್ನು ಬ್ರೇಕ್ ಮಾಡ್ತೀನಿ ನೋಡಿ. ಸ್ವಾಮಿ ರಾಮ ಸ್ವಾಮಿ ಅಂತಂದರೆ ಸ್ವಾಮಿ ವಿವೇಕಾನಂದರು ಯಾವ ಆಶ್ರಮ ಸ್ಥಾಪನೆ ಮಾಡಿದ್ರು? ರಾಮಕೃಷ್ಣ ಆಶ್ರಮ. ಸ್ವಾಮಿ ರಾಮ ಅಂದರೆ ಸ್ವಾಮಿ ಅಂದರೆ ಸ್ವಾಮಿ ವಿವೇಕಾನಂದರು, ರಾಮ ಅಂದರೆ ರಾಮಕೃಷ್ಣ ಆಶ್ರಮ. ಇನ್ನು ರಾಜಬ್ರಹ್ಮರು ಅಂದರೆ ರಾಜಾರಾಮ್ ಮೋಹನ್ ರಾಯ್. ರಾಜ ಅಂತಂದರೆ ಬ್ರಹ್ಮ ಅಂದರೆ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡ್ತಾರೆ ಅವರು. ಜ್ಯೋತಿ ಸತ್ಯ ಅಂತಂದರೆ ಜ್ಯೋತಿ ಅಂದರೆ ಜ್ಯೋತಿಬಾ ಫುಲೆ ಅವರು. ಸತ್ಯ ಸತ್ಯವತಂದ್ರೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಆತ್ಮ ಪ್ರಾರ್ಥನೆಗಾಗಿ ಅಂತಂದರೆ ಆತ್ಮಾರಾಮ್ ಪಾಂಡುರಂಗ. ಆತ್ಮ ಅಂದರೆ ಪ್ರಾರ್ಥನೆ ಅಂದರೆ ಪ್ರಾರ್ಥನಾ ಸಮಾಜ. ಆತ್ಮಾರಾಮ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಸೈಯದ್ ಅಲಿಯವರ ದಯದಿಂದ ನೋಡಿ, ಸೈಯದ್ ಅಲಿಯವರ ಅಂತಂದರೆ ಸೈಯದ್ ಅಹ್ಮದ್ ಖಾನ್ ಅವರು ಅಲಿಗರ್ ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಅವರು ಸೈಯದ್ ಅಹ್ಮದ್ ಖಾನ್ ಅವರು ಅಹ್ಮದ್ ಖಾನ್ ಅವರು ಅಲಿಗರ್ ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ಸೈಯದ್ ಅಲಿ ಆಯ್ತದು. ದಯದಿಂದ ಆರ್ಯರಾದರು ಅಂತಂದರೆ ದಯೆ ಅಂತಂದರೆ ದಯಾನಂದ ಸರಸ್ವತಿ. ಆರ್ಯ ಅಂದರೆ ಆರ್ಯ ಸಮಾಜ. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಟೋಟಲಾಗಿ ಸ್ವಾಮಿ ರಾಮ, ರಾಜಬ್ರಹ್ಮರು, ಜ್ಯೋತಿ ಸತ್ಯವೆಂದು ಆತ್ಮ ಪ್ರಾರ್ಥನೆಗೆ ಸೈಯದ್ ಅಲಿಯವರ ದಯದಿಂದ ಆರ್ಯರಾದರು. ದಿನಕ್ಕೆ ಇದನ್ನು ಮಾರ್ನಿಂಗ್ ಒಂದು 10 ಸರಿ ಖಾಲಿ ಇದ್ದಾಗ ಊಟ ಮಾಡಾಗ, ತಿರುಗಾಡಾಗ, ಫ್ರೆಂಡ್ಸ್ ತೀರಾಗ ಅನ್ಕೋತಾ ಇದ್ರೆ ಈಸಿಯಾಗಿ ನಿಮ್ಗೆ ಇದು ಕ್ಯಾಚ್ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇಷ್ಟು ಈ ಒಂದು ಎಲ್ಲ ಟ್ರಿಕ್ ಆಯಿತು. ಏನು ಟ್ರಿಕ್ಗಳು ಏನಿಲ್ಲ, ಎಲ್ಲ ಆಲ್ಮೋಸ್ಟ್ ಆಲು ಈ ರೀತಿ ಡೈಲಿ ರುಟೀನ್ ಒಳಗೆ ಯೂಸ್ ಮಾಡ್ಕೋತಿದ್ರೆ ಜಲ್ದಿ ಕೆಲಸ ಆಗುತ್ತೆ. ಓಕೆ, ಚಾನಲ್ಗೆ ಹೊಸಬರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.